ಅವ್ರಿಗೆ ಪ್ರಿಯಾಂಕಾ ಖರ್ಗೆ ಸರ್ ಸ್ಪೀಡ್ ಇಷ್ಟ ಆಗ್ತಿಲ್ಲ ಸರ್. ಏನು ಒಂದು ದಲಿತ ಸಮುದಾಯದ ಹುಡುಗ. ತುಂಬ ಜನ ಹೇಳ್ತಾರೆ, ರೀ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ನೀವ್ಯಾಕ್ರಿ ಪ್ರತಿ ಸಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಮಗ ಪ್ರಿಯಾಂಕಾ ಖರ್ಗೆ ಅನ್ನೋ ಲೇಬಲಲ್ಲೇ ಮಾತಾಡ್ತೀರಾ ರೀ? ಹೀರೋ ಮಗ ಹೀರೋ ಆದ್ರೆ ಫಸ್ಟ್ ಶೋನೇ ಓಡುತ್ತೆ ರೀ. ಸೆಕೆಂಡ್ ಶೋ ಓಡಬೇಕು ಅಂದ್ರೆ ತಾಕತ್ತಿರಬೇಕು ಕಂಟೆಂಟ್ ಅಲ್ಲಿ. ಮೊದಲನೇ ಸಲ ಅವ್ರು ಚುನಾವಣೆಗೆ ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಅನ್ನೋ ಬ್ರ್ಯಾಂಡ್ ನೇಮ್ ಅಲ್ಲಿ ಬಂದ್ರು. ಆದ್ರೆ ಅದಾದ ನಂತರ ಅವ್ರ ತಾಕತ್ತಿಂದ, ಅವ್ರ ನಾಲೆಡ್ಜ್ ಇಂದ, ಅವ್ರ ಚರಿಷ್ಮಾ ಇಂದ, ಅವ್ರ ಫೈರ್ ಬ್ರ್ಯಾಂಡ್ ನೇಚರ್ ಇಂದ ಕರ್ನಾಟಕದಲ್ಲಿ ಪಾಪ್ಯುಲರ್ ಆಗಿದ್ದು. ನಾವೆಲ್ಲ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಅವ್ರ ಟ್ಯಾಲೆಂಟ್ ನೋಡಿ, ಅವ್ರ ಹಾರ್ಡ್ ವರ್ಕ್ ನೋಡಿ ನಾವ್ ಇಷ್ಟಪಡೋದು. ನಾವು ಪ್ರತಿ ಸಲ ಆ ಕನ್ನಡಿ ಹಾಕೊಂಡೇ ನೋಡಲ್ವೇ? ಇವ್ರು ಮಾತಾಡಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಮಗ ಆಗಿರೋದಕ್ಕೆ ಅವ್ರು ಮಾಡ್ತಿರೋ ಒಳ್ಳೆ ಕೆಲಸಗಳು, ಪ್ರಿಯಾಂಕಾ ಖರ್ಗೆ ಅವ್ರ ಒಳ್ಳೆ ಕೆಲಸಗಳಿಗೆ ಇದು ಕಾಣಿಸ್ತಿಲ್ವಾ? ಇತರಿ ಏನ್ ಮಾಡ್ತಾರ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಛಲವಾದಿ ನಾರಾಯಣ ಸ್ವಾಮಿ ಅವರೇ, ನಿಮ್ ಬಾಯಿ ಸ್ವಲ್ಪ ಮುಚ್ಕೋಬೇಕು ಸರ್. ಇಲ್ಲ ಅಂದ್ರೆ ನಾನು ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಹತ್ರ ರೆಫರೆನ್ಸ್ ಲೆಟರ್ ಕೊಡಿಸ್ತೀನಿ. ನಿಮ್ಮ ಅನ್ಸಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೇರ್, ಬೇಗ ಸ್ವಲ್ಪ ಸ್ಪೀಡ್ ಅಪ್ ಆಗಿ. ಯಾಕೆಂದ್ರೆ ಅವ್ರ ಬಾಯಿ ಬಡ್ಕೋಬೇಕಲ್ಲ ಆಚೆ ಬಂದು. ಅದಕ್ಕೆ ನಿಮಾನ್ಸಲ್ ಬೇಕು ಅಂದ್ರೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಪ್ರಯತ್ನ ಪಡ್ತಾರೆ. ಈಗ ಮುನ್ರತ್ನ ಅವ್ರ ಮೇಲೆ ಇನ್ನೊಬ್ಬ ಮಹಿಳೆ ರೇಪ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಎಫ್ಐಆರ್ ಕೂಡ ಆಗಿದೆ. ಮುನ್ರತ್ನ ನನಗೆ ಗೊತ್ತಿರೋ ಪ್ರಕಾರ ತಪ್ಪು ಮಾಡಿರೋರು ಅದನ್ನ ಉಪ್ಪು ತಿಂದವ್ರು ನೀರು ಕುಡಿಬೇಕಲ್ಲ. ಪೊಲೀಸ್ ಇಲಾಖೆ, CID ಅವರು ನೀರು ಕುಡಿಸ್ತಾರೆ. ಖಂಡಿತವಾಗೂ ಮುನ್ರತ್ನ ಅವ್ರು ತಪ್ಪು ಮಾಡಿದ್ರೆ ಖಂಡಿತವಾಗೂ ಶಿಕ್ಷೆ ಅನುಭವಿಸ್ತಾರೆ. ಅದರಲ್ಲಿ ಕಾನೂನು ತನ್ನ ಕೆಲಸ ತಾನು ಮಾಡುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.